ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು. ಏನಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನಾವು 5,000 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಬೆಳವಣಿಗೆ ಆಗ್ಲಿ ಅಂತೇಳಿ ಬಡ್ಡಲ್ ಬಡಾಯಿ ರಾಜಕಾರಣಿಗಳು ಇವತ್ತು ತಮ್ಮ ಹುನ್ನಾರವನ್ನ ನಡೆಸಿ ಇವತ್ತು ಕುತಂತ್ರಗಳನ್ನ ನಡೆಸಿ ನಮ್ಮ ಭಾಗದ ಜನರಿಗೆ, ಮುಗ್ಧ ಜನರಿಗೆ ಮೋಸ ಮಾಡ್ಲಿಕ್ಕೆ ಏನು ಹೊರಟಿದಾರ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು 2024-25ನೇ ಆರ್ಥಿಕ ವ್ಯವಹಾರದ ಏನು 5,000 ಕೋಟಿ ರೂಪಾಯಿಯನ್ನ ಈಗ 24-25 ಸಾಲಿನ ಆರ್ಥಿಕ ಅವ್ಯವನ್ನೇ ಮುಗೀತು, ಮಾರ್ಚ್ ಮುಗ್ಲಿಕ್ಕೆ ಬಂತು, ಆದ್ರೂ ಕೂಡ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಮತ್ತೆ ಈಗ 2025-26ನೇ ಮಾರ್ಚ್ ಮುಗಿದ ಕೂಡಲೇ ಅಂದ್ರೆ ಇವತ್ತು 10,000 ಕೋಟಿ ರೂಪಾಯಿ ಈ ಭಾಗಕ್ಕೆ ಬರ್ಬೇಕಾಗಿತ್ತು, ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರ, ಈ ಭಾಗದ ಸಚಿವರುಗಳು ಏನ್ ಮಾಡ್ತಾ ಇದಾರ, ಇವರಿಗೆ ನಾಚಿಕೆಗೇಡಿನ ಸಂಗತಿ. ಇವತ್ತು ಕಲ್ಯಾಣ ಕರ್ನಾಟಕ ಜನರ ಮತಗಳನ್ನ ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟ ಸರ್ಕಾರನೇ ಹೌದು. ಈಗ ನಾಳೆ ಏನು ಇವರು ಕಲ್ಯಾಣ ಪಥ ಅಂತ ಹೇಳಿ ಏನೋ ಒಂದು ಕಾಮಗಾರಿಯನ್ನ ಚಾಲನೆ ನೀಡಕ್ ಬಂದಿದಾರ. ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಇದು ಯಾರಪ್ಪನ ದುಡ್ಡು? ನೀವು ಯಾವ ಪುರುಷಾರ್ಥಕ್ಕಾಗಿ ಬರ್ತಾ ಇದೀರಿ? ಒಂದೇ ಒಂದು ನಯಾ ಪೈಸಾ ಕೊಡ್ಲಿಕ್ಕಾಗಿಲ್ಲ ನಿಮ್ಗ. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇರುವಂತ ಬಜೆಟ್ ಕೂಡ ಇವತ್ತು ಸರಿಯಾಗಿ ಯುಟಿಲೈಸ್ ಮಾಡಕ್ ನಿಮ್ಗ ಅನರ್ಹರಾಗಿದ್ದೀರಿ. ನೀವು ಕ್ರಿಯಾ ಯೋಜನೆ ಮಾಡಕ್ಕೆ ಲಾಯಕ್ಕಿಲ್ಲದಂತ ಜನಪ್ರತಿನಿಧಿಗಳು ಈಗ ನಾಳೆ ಬಂದು ಇಲ್ಲಿ ನಾವು ಕಲ್ಯಾಣ ಪಥ ಮಾಡ್ತೀವಿ, ಕಲ್ಯಾಣ ರಥ ಮಾಡ್ತೀವಿ ಅಂತೇಳಿ ನಮ್ಮ ಜನರಿಗೆ ಏನು ಮಿಸ್ಗೈಡ್ ಮಾಡ್ತಾ ಇದ್ದೀರಿ. ಇದನ್ನು ನಾವು ಇವತ್ತು ಕಲ್ಯಾಣ ಕರ್ನಾಟಕದ ಜನರು ಇವತ್ತು ಖಂಡನೆ ಮಾಡ್ತಾ ಇದೀವಿ. ಏನು ನಾಳೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ನೀವು ಯಾವ ಮುಖ ಇಟ್ಕೊಂಡು ಇವತ್ತು ನಮ್ಮ ಭಾಗಕ್ಕೆ ಬರ್ತೀರಿ? ಇವತ್ತು ನಮಗೆ ಬರ್ಬೇಕಾದಂತ ದುಡ್ಡು ಕೊಡ್ತಾ ಇಲ್ಲ, ನಮಗೆ 371 ಕಲಂ ಅಡಿಯಲ್ಲಿ ನೇಮಕಾತಿ ಸಿಗ್ತಾ ಇಲ್ಲ, ಮುಂಬರ್ತಿಗಳು ಸಿಗ್ತಾ ಇಲ್ಲ. ಇವತ್ತು 371 ಕಲಂನ ನ್ಯೂನತೆಗಳು ಸರಿಪಡಿಸ್ಲಿಕ್ಕೆ ನೀವು ತಯಾರಿಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರ ಅದರಲ್ಲೂ ಕೂಡ ಈ ಭಾಗದ ಜನರು, ಈ ಭಾಗದ ಏನು ಶಾಸಕರುಗಳಿದಿರಿ, ಈ ಭಾಗದ ಸಚಿವರಿದಿರಿ, ಇವತ್ತು ಆ ಬೆಂಗಳೂರಿನ ಇವತ್ತು ನಿಮ್ಮ ಮೇಲೆ ಏನು ಕುಂತಿದಾರ ಆ ರಾಜಕಾರಣಿಗಳನ್ನ ಇಲ್ಲಿ ತಂದು ವಿಜೃಂಭಿಸಿ ಇವತ್ತು ಉದ್ಘಾಟನೆಗಳನ್ನ ಏನ್ ಮಾಡಿಸ್ತಾ ಇದ್ದೀರಿ, ಆ ಉದ್ಘಾಟನೆಗಳನ್ನ ತಡೆಗಟ್ಟಬೇಕು. ಇದನ್ನು ನಾವು ಕಲ್ಯಾಣ ಕರ್ನಾಟಕದ ಜನರ ವತಿಯಿಂದ ನಾವು ಇವತ್ತು ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.